ಆಮೇಲೆ ಇನ್ನೊಂದು ಮಾತು ಹೇಳ್ತಿರ್ತಾರ, ಶರಣರ ಶಿವಾಚಾರ್ಯ ಅವ ತಾತ್ವಿಕ ಇರ್ತಾನ, ಈ ಕೂಡಲ ಸಂಗಯ್ಯ ಯಾರು ಅಂದ್ರೆ ಇವನ ಅಂತ ಸ್ಪಷ್ಟ ಹೇಳಿಬಿಟ್ರಿ. ಇಲ್ಲಿ ಯಾರು ವರ್ಣನೆ ಮಾಡಿದ್ರಪ್ಪ ಇದ್ರೊಳಗೆ? ಶಿವನ ವರ್ಣನೆಯನ್ನೇ ಬಸವಣ್ಣವ್ರು ಮಾಡ್ಯಾರ. ಆಮೇಲೆ ಇನ್ನೊಂದು ಮಾತು ಹೇಳ್ತಿರ್ತಾರ, ಶರಣರ ಶಿವಾಚಾರ್ಯ ಅವ ತಾತ್ವಿಕ ಇರ್ತಾನ, ಈ ಮಂದಿ ಶಿವಾಚಾರ್ಯ ಪಾರ್ವತಿ ಗಂಡ ಅಂತ ಹೇಳ್ತಿರ್ತಾರ. ಅದಕ್ಕೆ ನಾ ಬಸವಣ್ಣಂದ ಒಂದು ವಚನ ತಗೊಂಡು ಬಂದೀನಿ. ಹೊನ್ನ ಹಾವಿಗೆ ಮೆಟ್ಟಿದವನ, ಮಿಡಿ ಮುಟ್ಟಿದ ಕೆಂಜಡೆಯವನ, ಮೈಯಲ್ಲಿ ವಿಭೂತಿಯ ಧರಿಸಿದವನ, ಕೈ ಕರದಲ್ಲಿ ಕಪಾಲವ ಹಿಡಿದವ, ಅರ್ಧ ನಾರಿ ನಟನಾದ ಅರ್ಧ ನಾರಿ ಆದವ, ಬಾಣನ ಬಾಗಿಲ ಕಾಯುವವನ, ಚೋಳಂಗೆ ಹೊನ್ನ ಮಳೆಗರೆದವನ, ಎನ್ನ ಮನಕ್ಕೆ ಬಂದವನ, ಸದ್ಭಕ್ತರ ಹೃದಯದಲ್ಲಿ ಇಪ್ಪವನ, ಮಾಡಿದ ಪೂಜೆಯಲು ಒಪ್ಪುವವನ, ಕೂಡಲ ಸಂಗಮ ದೇವನ. ಕೂಡಲ ಸಂಗಯ್ಯ ಯಾರು ಅಂದ್ರೆ ಇವನ ಅಂತ ಸ್ಪಷ್ಟ ಹೇಳಿಬಿಟ್ರಿ. ಇಲ್ಲಿ ಇವ್ರೇನಂತಾರ, ಕೂಡಲ ಸಂಗಮ ದೇವರು ಅಂದ್ರೆ ಅವ ಶಿವ ಅಲ್ಲ, ಶಿವನ ಮೂರ್ತಿ ಅಲ್ಲ ಅದು ಅಂತ ಹೇಳ್ತಾರಲ್ಲ. ಅದಕ್ಕೆ ಬಸವಣ್ಣನ ವಚನ ಇದು. ಯಾರು ವರ್ಣನೆ ಮಾಡಿದ್ರಪ್ಪ ಇದ್ರೊಳಗೆ? ಶಿವನ ವರ್ಣನೆಯನ್ನೇ ಬಸವಣ್ಣವ್ರು ಮಾಡ್ಯಾರ. ಅದಕ್ಕ ಅವ್ರು ಓದ್ಬೇಕು. ಇಷ್ಟೇ ಅಲ್ಲ,